ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಈಗ ಅಧಿಕಾರ ಹಸ್ತಾಂತರದ ಒಪ್ಪಂದದ ವಿಚಾರ ಬಿರುಗಾಳಿ ಎಬ್ಬಿಸಿದೆ. 5 ವರ್ಷದಲ್ಲಿ 2.5 ವರ್ಷ ಸಿದ್ದರಾಮಯ್ಯಗೆ, 2.5 ವರ್ಷ ಡಿಕೆ ಶಿವಕುಮಾರ್ಗೆ ಅನ್ನೋ ವಿಚಾರ ಸ್ವಾಮೀಜಿಗಳೇ ಪ್ರಸ್ತಾಪ ಮಾಡಿದ್ದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಕಾಂಗ್ರೆಸ್ಗೆ ಡಿಕೆ ಶಕ್ತಿ, ಒಡಂಬಡಿಕೆಯಂತೆ ಸ್ಥಾನ ಕೊಡಲಿ ಎಂದ ರಂಭಾಪುರಿ ಶ್ರೀ. ಒಂದು ಹೆಚ್ಚು ಶಕ್ತಿ ಮುಂಬರುವಂತ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ದಿನಗಳಲ್ಲಿ ಆ ಒಡಂಬಡಿಕೆಯಂತೆ ಅವಕಾಶ ಕಲ್ಪಿಸಿಕೊಟ್ರೆ ಸಿದ್ದರಾಮಯ್ಯರಂತೆ ರಾಜನಿರಬೇಕು ಎಂದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ. ರಾಜ ಇದ್ರೆ ಸಿದ್ದರಾಮಯ್ಯಂತ ರಾಜ ಇರಬೇಕು. ಡಿಸಿಎಂ ಡಿಕೆ ನಾಡಪ್ರಭುವಾಗಲಿ, ನಿಶ್ಚಲಾನಂದ ಸ್ವಾಮೀಜಿ ಆಶೀರ್ವಾದ. ಅವರು ಈ ನಾಡಿನ ಪ್ರಭುಗಳಾಗಿ ಮುಂದಿನ ದಿನಗಳಲ್ಲಿ ಈ ರಾಜ್ಯವನ್ನು ಮುನ್ನಡೆಸಿ. ಹಾಲು ಕೆಟ್ಟರು ಹಾಲು ಮತ ಕೆಡಲ್ಲ, ಸಿದ್ದರಾಮಯ್ಯ ಪರ ದೈವವಾಣಿ. ಹಾಲು ಕೆಟ್ಟರು ಹಾಲು ಮತ ಕೆಡಂಗಿಲ್ಲ, ಅಂತಾರ ಕೈಯಾಗ ಅಧಿಕಾರ ಸಿಕ್ಕೈತೆ ಪಟ್ಟಿರಿ ನೀವು. ಮುಂಬರುವಂತ ದಿನಗಳಲ್ಲಿ ಆ ಒಡಂಬಡಿಕೆಯಂತೆ ಅವಕಾಶ ಕಲ್ಪಿಸಿಕೊಟ್ರೆ ಒಬ್ಬ ಸ್ವಾಮೀಜಿ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸ್ತಿದ್ದಾರೆ, ಮತ್ತೊಬ್ಬ ಸ್ವಾಮೀಜಿ ಡಿಸಿಎಂ ಡಿಕೆ ನಾಡಪ್ರಭುವಾಗಲಿ ಅಂತ ಪರೋಕ್ಷವಾಗಿ ಡಿಕೆಗೆ ಸಿಎಂ ಸ್ಥಾನ ಸಿಗಲಿ ಅಂತಿದ್ದಾರೆ. ಮೊದಲೇ ಕೈಮನೆಯಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಮಾತಿನ ಕಿಚ್ಚು ಧಗಧಗಿಸ್ತಿರೋವಾಗಲೇ ರಾಜ್ಯಕ್ಕೆ 2ನೇ ಬಾರಿ ಸುರ್ಜೇವಾಲಾ ಆಗಮಿಸಿ ಶಾಸಕರು ಮತ್ತು ಸಚಿವರ ಜೊತೆ ಚರ್ಚೆ ಮಾಡ್ತಿರೋವಾಗಲೇ ಕೈಮನೆಯ ಅದಲು ಬದಲು ಆಟಕ್ಕೆ ರೋಚಕ ತಿರುವು ಸಿಕ್ಕಿದೆ. ಆ ತಿರುವೆ ಒಡಂಬಡಿಕೆಯ ಪ್ರಸ್ತಾಪ, ಒಪ್ಪಂದದ ಉಲ್ಲೇಖ. ಅದನಾಡಿದು ವೀರಶೈವ ಧರ್ಮದ ಪಂಚಪೀಠಗಳಲ್ಲಿ ಮೊದಲ ಪೀಠವಾದ ರಂಭಾಪುರಿ ಪೀಠದ ವೀರ ಸೋಮೇಶ್ವರ ಶ್ರೀ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೆಚ್ಚು ಶಕ್ತಿ ತಂದು ಕೊಟ್ಟಂತವರು ಯಾರಾದರೂ ಇದ್ರೆ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ಬಹುಶಃ ಚುನಾವಣೆ ನಂತರದಲ್ಲಿ ಬಹುಶಃ ಅವರಿಗೆ ಆ ಉನ್ನತ ಸ್ಥಾನ ಲಭ್ಯ ಆಗಬೇಕಾಗಿತ್ತು. ಆದರೆ ವರಿಷ್ಠರ ಸಮ್ಮುಖದಲ್ಲಿ ನಡೆದಂತಹ ಮಾತುಗಳೇನದವಲ್ಲ, ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಇಲ್ಲಿಯ ರಾಜ್ಯದ ನಾಯಕರಾಗಲಿ ಕೇಂದ್ರದ ವರಿಷ್ಠರಾಗಲಿ ಯೋಚಿಸಿ ಮುಂಬರುವಂತಹ ದಿನಗಳಲ್ಲಿ ಆ ಒಡಂಬಡಿಕೆಯಂತೆ ಅವಕಾಶ ಕಲ್ಪಿಸಿಕೊಟ್ರೆ ಸಾರ್ಥಕವಾದೀತು ಅನ್ನುವಂತಹ ಭಾವನೆ ನಮ್ಮದಾಗಿದೆ. ಹೀಗೆ ಕನಕಪುರದ ಬಿಜ್ಜಹಳ್ಳಿಯಲ್ಲಿ ಸಿದ್ದರಾಮೇಶ್ವರ ಬೆಟ್ಟದ ಮೆಟ್ಟಿಲು ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಡಿಕೆ ಎದುರಿನಲ್ಲೇ ರಂಭಾಪುರಿ ಶ್ರೀಗಳು ಡಿಕೆ ಸಿಎಂ ಗದ್ದುಗೆಯ ಮೆಟ್ಟಿಲೇರಲಿ ಅಂತ ಹಾರೈಸಿದ್ರು. ಅದಕ್ಕಿಂತ ಮುಖ್ಯವಾಗಿ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿದೆ ಎನ್ನಲಾದ ಅಧಿಕಾರ ಹಂಚಿಕೆಯ ಒಡಂಬಡಿಕೆಯ ಕುರಿತು ಪ್ರಸ್ತಾಪಿಸಿದ್ರು. ಆದ್ರೆ ಈ ಒಡಂಬಡಿಕೆಯ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಡಿಸಿಎಂ ಡಿಕೆ ಹೇಳಿದ್ದು, ಅದನ್ನ ಬಹಿರಂಗವಾಗಿ ಯಾಕೆ ಮಾತನಾಡ್ಲಿ, ನಾನುಂಟು ಪಕ್ಷ ಉಂಟು ಅಂತ ಹೇಳೋ ಮೂಲಕ ಚರ್ಚೆಗೆ ಹೊಸ ರೂಪ ಕೊಟ್ಟಿದ್ರು. ಒಡಂಬಡಿಕೆಯಂತೆ ಸಿಎಂ ಆಗ್ಬೇಕು. ನಾನು ಯಾಕೆ ಮಾತಾಡಲಿ, ಅದನ್ನ ಪಬ್ಲಿಕ್ ಅಲ್ಲಿ ಮಾತಾಡೋದಲ್ಲ. ನಾನುಂಟು, ನಮ್ಮ ಪಕ್ಷ ಉಂಟು, ನಾವೆಲ್ಲ ಒಟ್ಟಿಗೆ ಪಕ್ಷದಲ್ಲಿ ಕೆಲಸ ಮಾಡ್ತೇವೆ. ಇಲ್ಲಿ ನಾನುಂಟು ಪಕ್ಷ ಉಂಟು ಅಂತ ಹೇಳಿರೋ ಡಿಕೆ ಒಡಂಬಡಿಕೆಯಾಗಿದೆ ಅಂತ ಸ್ಪಷ್ಟವಾಗಿ ಹೇಳದೆ ಶ್ರೀಗಳ ಒಡಂಬಡಿಕೆಯ ಮಾತನ್ನ ನಿರಾಕರಿಸದೆ ಸೂಕ್ಷ್ಮವಾಗಿ ಮಾತನಾಡಿದ್ದಾರೆ. ಆದ್ರೆ ಇದನ್ನ ಬಹಿರಂಗಪಡಿಸುವಂತೆ ವಿಪಕ್ಷ ನಾಯಕ ಅಶೋಕ್ ಸವಾಲು ಹಾಕಿದ್ದಾರೆ. ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್ ಅಂತ ಲೇವಡಿ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಒಂದು ಪ್ರೆಸ್ ಮೀಟ್ ಕರೀಲಿ, ನಾಳೆ ಕರೆದುಬಿಟ್ಟು ಪ್ರೆಸ್ ಮೀಟಲ್ಲಿ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ನಾನು ಮುಖ್ಯಮಂತ್ರಿ ಆಗಲ್ಲ ಅಂತ ಅನೌನ್ಸ್ ಮಾಡಿಬಿಡ್ಲಿ. ನಾನು ನಾಳೆನೇ ಬಿಟ್ಬಿಡ್ತೀನಿ. ಕಾಂಗ್ರೆಸ್ ಅಧ್ಯಕ್ಷರು ಒಂದು ಕಡೆ ನೋಟಿಸ್ ಕೊಡ್ತಾರೆ, ಇನ್ನೊಂದು ಕಡೆ ಅಭಿಮಾನದಿಂದ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿ ಆಗಲಿ ಅಂತ. ಅಂದ್ರೆ ಅರ್ಥ ಆಯ್ತಲ್ಲ, ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್ ರೀ. 2.5 ವರ್ಷ ಮ್ಯಾಚ್ ಫಿಕ್ಸಿಂಗ್. ಬಿಜೆಪಿ ನಾಯಕರ ಇಂಥ ಕಟು ಟೀಕೆಯ ಮಧ್ಯೆ ಕಾಂಗ್ರೆಸ್ ನಾಯಕರು ಅವರಿಗೆ ಅರ್ಥವಾದ ರೀತಿಯಲ್ಲಿ ಒಡಂಬಡಿಕೆಯ ಹೇಳಿಕೆಯ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ. ಹೈಕಮಾಂಡ್ ಅವರು ಮತ್ತು ಶಾಸಕರ ಹೆಚ್ಚಿನ ಶಾಸಕರ ಒಂದು ಅಭಿಪ್ರಾಯದ ಮೇರೆಗೆ ಮುಖ್ಯಮಂತ್ರಿಗಳನ್ನ ಆಗಿ ಸಿದ್ದರಾಮಯ್ಯವ್ರನ್ನ ಮಾಡಿದ್ದಾರೆ. ಸೊ ಇವಾಗ ಅವ್ರನ್ನ ಬದಲಾವಣೆ ಮಾಡುವಂಥ ಪ್ರಶ್ನೆ ಇಲ್ಲ ಅಂತ ಹೈಕಮಾಂಡ್ ಹೇಳಿದ್ದಾರೆ. ಸೊ ಹಾಗಾಗಿ ಬೇರೆ ಯಾರು ಅದ್ರ ಬಗ್ಗೆ ಕಾಮೆಂಟ್ ಮಾಡುವಂಥ ಅಗತ್ಯ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ, ಅದರಲ್ಲಿ ತಪ್ಪೇನಿದೆ. ನಮ್ಮ ಪಾರ್ಟಿನಲ್ಲಿ ಆ ಪ್ರಶ್ನೆ ಇಲ್ಲ. ಈಗ ಡಿ ಕೆ ಅವರು ಸಿದ್ದರಾಮಯ್ಯನವರೇ ಭಾಳ ಅನ್ಯೋನ್ಯವಾಗಿ ಭಾಳ ಕಷ್ಟಪಟ್ಟು ಖರ್ಗೆ ಅವರು ಮತ್ತು ನಮ್ಮ ಸುರ್ಜೇವಾಲಾ, ರಾಹುಲ್ ಗಾಂಧಿಯವರು, ವೇಣುಗೋಪಾಲ್
ಇವರಿಬ್ರು ಸೇರಿ ಇವತ್ತು 138 ಜನ ತರಿಸಿರೋದು. ಹೈಕಮಾಂಡ್ ಹೇಳಿದ್ದನ್ನ ನಾವೆಲ್ಲರೂ ಕೇಳ್ತೀವಿ. ನಮ್ಮ ಕೊನೆಯದಾಗಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರಿಸಿ ಸೆಪ್ಟೆಂಬರ್ ಗಡುವು ಕೊಟ್ಟಿದ್ರು, ಏನಾಗುತ್ತೆ ನೋಡಿ, ಯಾರು ಯಾರಿಗೆ ಯಾವಾಗ ಗಡುವು ಕೊಟ್ಟಿದ್ದಾರೆ ಅನ್ನೋದಂತೂ ನಮಗೆ ಗೊತ್ತಿಲ್ಲ. ಏನೇ ಇದ್ರೂ ಕೂಡ ಹೈಕಮಾಂಡ್ ನಮ್ಮ ನಾಯಕರಿದ್ದಾರೆ. ಇತ ರಾಜ್ಯಕ್ಕೆ ಮತ್ತೆ ಬಂದಿರೋ ಉಸ್ತುವಾರಿ ಸುರ್ಜೇವಾಲಾ ಶಾಸಕರು ಸಚಿವರ ಜೊತೆ 1-to-1 ಸಭೆ ನಡೆಸಿದ್ದಾರೆ. ಶಾಸಕರು ಸುರ್ಜೇವಾಲಾ ಮುಂದೆ ತಮ್ಮ ದುಃಖ ದುಮ್ಮಾನಗಳನ್ನ ತೋಡ್ಕೊಂಡಿದ್ದಾರೆ. ಇಷ್ಟೆಲ್ಲಾ ನಡೀತಿರೋವಾಗಲೇ ಗದಗ ಜಿಲ್ಲೆ ರೋಣ ತಾಲೂಕಿನ ಕೌಜಿಗೇರಿ ಗ್ರಾಮದಲ್ಲಿ ಮೊಹರಂ ಆಚರಣೆ ವೇಳೆ ಅಲಿದೇವರು ಸಿದ್ದರಾಮಯ್ಯ ಪರ ದೈವವಾಣಿ ಹೇಳಿದೆ. ಹಾಲು ಕೆಟ್ಟರೂ ಹಾಲು ಮತ ಕೆಡಂಗಿಲ್ಲ. ಹಾಲು ಮತದವರ ಕೈಯಲ್ಲಿ ಅಧಿಕಾರವನ್ನ ಕೊಟ್ಟಿದ್ದೀರಿ, ಅದನ್ನ ಬದಲಿಸೋದು ಸುಲಭವಲ್ಲ, ಬಹಳ ಕಠಿಣ ಇದೆ ಅಂತ ದೈವವಾಣಿ ನುಡಿದಿದೆ. ಹಾಲು ಕೆಟ್ಟರು ಹಾಲು ಮತ ಕೆಡಂಗಿಲ್ಲ. ಅಂತಾರ ಕೈಯಾಗ ಅಧಿಕಾರ ಸಿಕ್ಕೈತಿ, ಕೊಟ್ಟಿರಿ ನೀವು. ಅದನ್ನ ಬದಲಿ ಮಾಡೋದು ಅಷ್ಟು ಸುಲಭ ಅಲ್ಲ, ಬಹಳ ಕಠಿಣ ಐತಿ. ಅವ್ರಾಗ್ಲೇ ವಾಲ್ಯ ಅಂತ ಬಿಟ್ರ ಇನ್ನೊಬ್ಬರಿಗೆ ಅಧಿಕಾರ ಹೊಕ್ಕೈತಿ. ಹೀಗೆ ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಿರೋ ಸಿಎಂ ಬದಲಾವಣೆ ಚರ್ಚೆಗೆ ಹೊಸ ರೂಪ ಸಿಕ್ಕಿದೆ. ಧಾರ್ಮಿಕ ಮುಖಂಡರು, ಸ್ವಾಮೀಜಿಗಳು ರಾಜಕೀಯ ಹೇಳಿಕೆಗೆ ತುಪ್ಪ ಸುರಿತಾ ಇದ್ದು ಬದಲಾವಣೆಯ ಗೊಂದಲ ಮತ್ತಷ್ಟು ತಾರಕಕ್ಕೇರಬಹುದು. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.